ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದು KSIC ಸಿಲ್ಕ್ ಸ್ಯಾರಿ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ನೆಕ್ಸ್ಟ್ ಮಂತ್ ನನ್ನ ಬರ್ಡೇ ಇದೆ. ಅದಕ್ಕೆ ಸೆಲ್ಫ್ ಗಿಫ್ಟಿಂಗ್ ಅಂತಲೇ ಹೇಳ್ಬೋದು. ಒಂದು ಸೀರೆ ಬಾಯ್ ಮಾಡೋಣ ಅಂತ ಅಂದ್ಕೊಂಡು ಹೋಗಿದ್ದೀನಿ. ಏನಾದರೂ ನಿಮಗೇನಾದರೂ ಕ್ವೆಶ್ಚನ್ ಇದ್ದರೆ ನೀವು ಕಮೆಂಟ್ ಮಾಡಿದ್ರೆ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಸ್ಕಿಪ್ ಮಾಡಿದೆ ದಯವಿಟ್ಟು ವೀಡಿಯೋನ ನೋಡಿ ಅಂತ ಕೇಳ್ಕೊತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡೆ. ಅಭಿನವ್ಗೆ ಬೆಳಗ್ಗೆ ಸ್ವಲ್ಪ ಹೆಲ್ದಿ ಬ್ರೇಕ್ಫಾಸ್ಟ್ ಮಾಡಿಕೊಡೋದು ನನಗೆ ಇಷ್ಟ. ಮತ್ತು ಸೋಪ್ ಸ್ಟೋನ್ ಕುಕ್ಕಿಂಗ್ ನಾನು ತುಂಬ ವರ್ಷಗಳಿಂದ ಮಾಡ್ತಾಯಿದ್ದೀನಿ. ನಾನು ಹಳೆ ವೀಡಿಯೋಸು ತುಂಬ ಹಾಕಿದ್ದೀನಿ. ಯಾರಿಗಾದರೂ ಅದನ್ನು ಯೂಸ್ ಮಾಡೋದು ಹೇಗೆ ಯೂಸ್ ಮಾಡಬೇಕು, ಹೇಗೆ ಕುಕ್ಕಿಂಗ್ ಮಾಡಬೇಕು ಅಂತ ಏನಾದರೂ ಬೇಕಿದ್ರೆ ನಾನು ಹಳೆ ವ್ಲಾಗ್ಸ್ ಹಾಕಿದ್ದೀನಿ, ಅದರಲ್ಲಿ ಹೋಗಿ ನೋಡಿ. ಬೆಳಗ್ಗೆ ಒಂದು ಕಾಯಿ ಹಾಲು ಮಾಡಿದೆ. ಅದಕ್ಕೊಂದು ಸೌತೆಕಾಯಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಶುಂಠಿ ಹಾಕ್ಕೋಬೋದು, ಬೆಳ್ಳುಳ್ಳಿ ಹಾಕ್ಕೋಬೋದು, ಕೊತ್ತಂಬರಿ ಸೊಪ್ಪು ಹಾಕಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಒಂದೇ ಒಂದು ಚೂರು ಉಪ್ಪು ಜಾಸ್ತಿ ಇದ್ದರೆ ಉಪ್ಪುಪ್ಪಾಗಿರುತ್ತೆ, ಕುಡಿಯೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ಹೊತ್ತು ಬರೀ ತರಕಾರಿ ಕುಕ್ ಮಾಡಿ ಕೊಡ್ತಾಯಿದ್ದೀನಿ. ಕೆಲವು ಸತಿ ಸ್ಟೀಮ್ ಮಾಡ್ತೀನಿ, ಕೆಲವು ಸತಿ ಕುಕ್ ಮಾಡ್ತೀನಿ. ಇವತ್ತು ಕುಕ್ ಮಾಡಿದ್ದೀನಿ, ತುಂಬಾ ಚೆನ್ನಾಗಿರುತ್ತೆ. ಅಭಿನವ್ ರಿಯಾಕ್ಷನ್ ನೋಡಿ ಹೇಗೆ ಕೊಡ್ತಾ ಇದ್ದಾನೆ ಅಂತ. ಏನಾದರೂ ಅಂದಿರ್ತಾನೆ, ಅದಕ್ಕೆ ಆ ಥರ ಕೆಟ್ಟ ರಿಯಾಕ್ಷನ್ ಕೊಟ್ಬಿಟ್ಟು ಮಾತಾಡಿಸ್ತಾನೆ. ನನಗೆ ನಂಜುಂಡೇಶ್ವರ್ ಹೆಲ್ಪ್ ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕೆಂದರೆ ಅಡುಗೆಗಳು ಜಾಸ್ತಿ ಇರುತ್ತೆ ಮತ್ತು ಬಾಕ್ಸ್ ಕೂಡ ಪ್ಯಾಕ್ ಮಾಡಬೇಕಾಗತ್ತೆ. ಇವತ್ತು ನಂಜುಂಡೇಶ್ವರ್ಗೆ ಸ್ವಲ್ಪ ಹೆಡ್ಡೇಕ್ ಅಂತ ಹೇಳ್ಬಿಟ್ಟು ಮಲ್ಕೊಂಡಿದ್ರು. ನಾನೇನು ಅವ್ರನ್ನ ಡಿಸ್ಟರ್ಬ್ ಮಾಡಲಿಲ್ಲ. ಇದೆಲ್ಲ ಮಾಡೋದು ನನಗೆ ರಿಸ್ಕ್ ಅಂತ ಅನಿಸಲ್ಲ. ಅಭಿನವ್ ಬರ್ತಾನಲ್ಲ 8:10 ಆ ಥರ ಬರ್ತಾನೆ. 8:30ಗೆ ಸ್ಕೂಲ್ ಅವನಿಗೆ. ಬಂದು ಒಂದು 20 ಮಿನಿಟ್ಸ್ 30 ಮಿನಿಟ್ಸ್ ಆಗೋ ಹಿಂಸೆ ಇನ್ಯಾರಿಗೂ ಆಗಲ್ಲ ಅನಿಸುತ್ತೆ. ಎಲ್ಲ ಮದರ್ದು ಇದೆ ಕಂಪ್ಲೇಂಟ್ ಅಂತ ಅನಿಸುತ್ತೆ. ಅದಕ್ಕೊಂದು ಬೆಂಡೆಕಾಯಿ ಗೊಜ್ಜು ಮಾಡಿದೆ. ಮಧ್ಯಾಹ್ನಕ್ಕೆ ಸ್ವಲ್ಪ ಅನ್ನ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಸ್ವಲ್ಪ ತೆಳ್ಳಗೆ ಮಾಡಿದೆ. ಎಲ್ಲ ಕುಕ್ಕಿಂಗ್ಸೂ ಸೋಪ್ ಸ್ಟೋನು ಮತ್ತು ಮಡಕೆಲೇ ಮಾಡ್ತೀನಿ. ಇನ್ನು ಕೆಲವುದು ಕಬ್ಬಿಣದ್ದು. ತುಂಬ ರೇರಲ್ಲಿ ಸ್ಟೀಲ್ ಪಾತ್ರೆಗಳನ್ನ ಉಪಯೋಗಿಸ್ತೀನಿ. ನಾನ್ ಸ್ಟಿಕ್ ಆ ಥರದ್ದು ಯಾವುದೂ ಉಪಯೋಗಿಸಲ್ಲ. ನಾನು ಹಳೆ ಬ್ಲಾಗ್ಸ್ ತುಂಬ ಹಾಕಿದ್ದೀನಿ. ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ಹೋಗಿ ನೋಡಿ. ನಂಜುಂಡೇಶ್ವರ್ ಬಂದರು ಹಿಂದಿನ ದಿವಸನೇ ಅವರಿಗೋಸ್ಕರ ಚಿಯಾ ಸೀಡ್ಸ್, ಸಬ್ಜಾ ಸೀಡ್ಸ್ ಒಂದೊಂದು ದಿವಸ ಒಂದೊಂದು ಥರ ಆ ಥರ ಸೋಕ್ ಮಾಡಿ ಇಟ್ಟಿರ್ತೀನಿ. ಅದನ್ನು ಕುಡಿತಾರೆ ಅವರು. ಕೆಲವು ದಿವಸ ನಿಂಬೆಹಣ್ಣು ಹಿಂಡ್ಕೊಂಡು ಕುಡಿತಾರೆ, ಕೆಲವು ದಿವಸ ಹಾಗೆ ಕುಡಿತಾರೆ. ಅವರು ರೊಟ್ಟಿ ಸಾಕು ಅಂತ ಹೇಳಿದ್ರು. ಅವ್ರಿಗೆ ಕಾಯಿ ಹಾಲು ಕೊಡಲ್ಲ. ಕಫ ಪ್ರಕೃತಿ ಇರೋರಿಗೆ ಕಾಯಿ ಹಾಲು ಅಷ್ಟೊಂದು ಹೆಲ್ದಿ ಅಲ್ಲ. ಬಾಡಿ ಟು ಬಾಡಿ ತುಂಬಾ ವೇರಿಯೇಷನ್ಸ್ ಇರುತ್ತೆ. ಯಾರಿಗೆ ಅಡ್ಜಸ್ಟ್ ಆಗುತ್ತೆ ಅವ್ರು ಮಾತ್ರನೇ ಕುಡಿಬೇಕು. ಅವರಿಗೆ ತೆಂಗಿನಕಾಯಿ ಹಾಲು ಅಷ್ಟೊಂದು ಅಡ್ಜಸ್ಟ್ ಆಗಲ್ಲ. ನನಗೆ ಅಭಿನವ್ಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ನಾನು ಫಸ್ಟ್ ಥರ ಮನೆ ಕೆಲಸ ಎಲ್ಲ ಮಾಡಿಬಿಟ್ಟು ದೇವ್ರ ಪೂಜೆ ಮಾಡಿಬಿಟ್ಟು ಎಲ್ಲ ಕೆಲಸ ಮಾಡಿಬಿಟ್ಟು ತಿಂಡಿ ತಿಂತಾಯಿದ್ದನ್ನು ಬಿಟ್ಬಿಟ್ಟಿದ್ದೀನಿ. ಅಭಿನವ್ ಹೋಗಿದ ತಕ್ಷಣ ಏನಾದರೂ ಸ್ವಲ್ಪ ರೊಟ್ಟಿ ಏನಾದರೂ ಅರ್ಧಂಬರ್ಧ ಸುಟ್ಟಿರೋದು ಪೂರ್ತಿ ಸುಟ್ಬಿಟ್ಟು ತಿಂಡಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ. ತುಂಬ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗಿಬಿಡೋದೆ. ಅದರಿಂದ ಬೆಳಗ್ಗೆ ಬೇಗ ಬ್ರೇಕ್ಫಾಸ್ಟ್ ಮಾಡೋದನ್ನು ನಾನು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ನಾನು ನೈಟ್ ಡಿನ್ನರ್ ಮಾಡ್ತಾಯಿಲ್ಲ. ಅದರಿಂದ ಸ್ವಲ್ಪ ಒಂದು 10 ಗಂಟೆ ಆ ಥರನೇ ಊಟ ಮಾಡೋದಕ್ಕೆ ಸ್ವಲ್ಪ ಇವಾಗ ಶುರು ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಚೇಂಜಸ್ ಮಾಡಿಕೊಂಡ್ರೆ ಹೆಣ್ಮಕ್ಳಿಗೆ ತುಂಬ ಒಳ್ಳೆಯದಂತ ಅನಿಸುತ್ತೆ ನನ್ನ ಪ್ರಕಾರ. ಇದಿಷ್ಟೇ ಬ್ರೇಕ್ಫಾಸ್ಟ್. ಎಷ್ಟು ಗಲೀಜಾಗಿತ್ತು ಅಡುಗೆ ಮನೆ ಅಂತ ಹೇಳಿದ್ರೆ ನಾನು ನೋಡೋಕ್ಕೆ ಬೇಜಾರಾಗ್ತಾಯಿತ್ತು. ಇದು ತುಪ್ಪ ಕಾಯಿಸಿದ್ದು, ಅದರಲ್ಲೇ ಮುದ್ದೆ ಮಾಡ್ಕೊಂಡಿದ್ದೆ ರೊಟ್ಟಿ ಮಾಡೋದಕ್ಕೆ. ಆ ಥರ ಮಾಡಿಕೊಂಡ್ರೆ ಸ್ವಲ್ಪ ಒಂದು ಪಾತ್ರೆ ಸೇವ್ ಆಗುತ್ತೆ ಅನ್ನೋ ಥರ, ಆಮೇಲೆ ತುಪ್ಪನೂ ವೇಸ್ಟ್ ಆಗುತ್ತೆ ಅನ್ನೋ ಥರ. ಹಾಗಿದ್ದಿದ್ದು ಅಡುಗೆ ಮನೆನ ಹೀಗೆ ಚೇಂಜ್ ಮಾಡಿದ್ದೀನಿ. 1 hour ಅಂತೂ ಬೇಕೇ ಬೇಕು. ತಿಂಡಿ ತಿಂದ್ಬಿಟ್ಟು ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ತೀನಿ. ತಿಂಡಿ ತಿಂದಮೇಲೆ ಕ್ಲೀನಿಂಗ್ ಮಾಡಿಬಿಟ್ಟು ಇದೊಂದು ಕಬ್ಬಿಣದ ಪಾತ್ರೆ ಇತ್ತು, ಅದನ್ನು ಯೂಸ್ ಮಾಡ್ತಾಯಿದ್ದೆ ನಾನು. ಆದ್ರೂ ಸ್ವಲ್ಪ ಯೂಸ್ ಮಾಡೋದಕ್ಕಿಂತ ಮುಂಚೆ ಅದನ್ನೊಂದು ಕ್ಲೀನ್ ಮಾಡಿಬಿಟ್ಟು ಯೂಸ್ ಮಾಡೋದು ಒಳ್ಳೆಯದು. ನೈಟಿಗೆ ಇಲ್ಲಾಂದರೆ ನಾಳೆ ಬೆಳಗ್ಗೆ ಅದರಲ್ಲಿ ಏನಾದರೂ ಮಾಡೋಣ ಅಂತೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿದೆ. ಅಭಿನವ್ಗೆ ಇವಾಗ ಬೇಗ ಸ್ಕೂಲ್ ಬಿಡ್ತಾ ಇದ್ದಾರೆ. ಅದರಿಂದ ಸ್ಯಾರಿ ತೊಗೊಂಡು ಬರೋಕ್ಕೆ ಅವನು ಕರ್ಕೊಂಡು ಹೋಗ್ತಾಯಿದ್ದೀನಿ. ನಾನು ನಂಜುಂಡೇಶ್ವರ್ ಅಭಿನವ್ 3 ಜನ ಹೊರಟ್ವಿ ಸ್ಯಾರಿ ಪರ್ಚೇಸ್ ಮಾಡೋಣ ಅಂತ ಹೇಳ್ಬಿಟ್ಟು. ನಂಜುಂಡೇಶ್ವರ ಅಭಿನವ್ ಏನು ಬರಲ್ಲ, ಅವ್ರಿಗೇನು ಬೇಕೋ ಅದನ್ನು ನೋಡೋಕೆ ಹೋಗ್ತಾರೆ. ಅವ್ರಿಗೇನು ಸ್ಯಾರಿ ಬಗ್ಗೆ ಅದು ಇದಿಲ್ಲ. ನಂಜುಂಡೇಶ್ವರ್ ತುಂಬ ಚೆನ್ನಾಗಿ ಸ್ಯಾರಿನ ಫೋಲ್ಡ್ ಮಾಡಿ ಕೊಡ್ತಾರೆ. ಅವ್ರಿಗೆ ಫೋಲ್ಡಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಇದು ನಾನು ಹೋಗಿದ ತಕ್ಷಣ ನನಗೆ ಬ್ಲೂ ಕಲರ್ ಸ್ಯಾರಿ ಅಂದರೆ ಎಲ್ಲಿದ್ರೂ ಇಷ್ಟ ಆಗುತ್ತೆ. ನಾನೊಂದು ಸ್ಯಾರೀಸ್ದು ಹಾಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲಿ 90% ಬ್ಲೂ ಸ್ಯಾರಿನೇ ಇರುತ್ತೆ ನನ್ನ ಹತ್ರ. ಅಷ್ಟೊಂದು ನನಗೆ ಬ್ಲೂ ಕಲರ್ ಸ್ಯಾರೀಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಅದು ಯಾಕೆ ಅಂತ ಗೊತ್ತಿಲ್ಲ, ನನಗೆ ಈ ಬ್ಲೂ ಸ್ಯಾರಿನೂ ಇಷ್ಟ ಆಯಿತು.
ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಆಮೇಲೆ ಬಂದು ನನ್ನ ಫ್ರೆಂಡು, ಮಾನ ಮರ್ಯಾದೆ ಇದೆಯಾ ನಿನಗೆ, ಯಾವಾಗಲೂ ಬ್ಲೂ ಕಲರ್ ಸ್ಯಾರಿ ಬೈ ಮಾಡ್ತೀಯಾ ಅಂತ ಬೈಯೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ದೆನ್ ಈ ಸ್ಯಾರಿ ಪ್ರೈಸು 39,000. ಅದ್ರ ಜೊತೆಗೆ ನಾನು ಪ್ರೈಸಸ್ನು ಹೇಳೋದಕ್ಕೆ ಸ್ವಲ್ಪ ಆಗತ್ತೆ. ಇದು ಪಾರ್ಟ್ 1 ಮಾಡಿದ್ದೀನಿ, ಪಾರ್ಟ್ 2 ಕೂಡ ಮಾಡ್ತಾಯಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ತುಂಬ ಸ್ಯಾರೀಸ್ನ ನೀಟಾಗಿ ತೋರಿಸೋಣ ಅಂತ ಅಂದ್ಕೊಂಡು ಪಾರ್ಟ್ 2 ಕೂಡ ಮಾಡ್ತಾಯಿದ್ದೀನಿ. ದಯವಿಟ್ಟು ಮಿಸ್ ಮಾಡಿದೆ, ಯಾರು ಸ್ಕಿಪ್ ಮಾಡಿದೆ ನೋಡಿ. ಈ ಸ್ಯಾರಿ ಬಂದು 39,000. ಇದು ಹ್ಯಾಂಡ್ಲೂಮ್ ಸ್ಯಾರೀಸ್ ಅಂತೆ. ಅಲ್ಲಲ್ಲಿ ಸ್ವಲ್ಪ ಥ್ರೆಡ್ಡೆಲ್ಲ ಬಿಟ್ಕೊಂಡಿದ್ದ ಥರ ಇತ್ತು. ಯಾಕೆ ಅಂತ ಗೊತ್ತಿಲ್ಲ. ನನ್ನ ಹತ್ರ ಹಳೆ ಸ್ಯಾರೀಸ್ ಇದೆ. ಆಮೇಲೆ ನನಗೆ ಗೊತ್ತಿರೋ ಹಾಗೆ ಈ ಥರ ಬುಟ್ಟ ಎಲ್ಲ ಹೇಳಲ್ಲ, ನನಗೆ ಗೊತ್ತಿಲ್ಲ ಯಾಕೆ ಆ ಥರ ಇತ್ತು ಅಂತ. ಇದು ಮಾತ್ರ ಬ್ಯಾಂಗ್ಳೂರಲ್ಲಿದು KSIC ಸಿಲ್ಕ್ ಸ್ಯಾರಿನೇ, ತುಂಬ ವರ್ಷದಿಂದ ಇದೆ ಅಂತ ನನಗೆ ಗೊತ್ತಿರೋದು. ನನಗೇನೋ ಒಂಥರ ಅನ್ನಿಸ್ತು, ಅದು ಎಲ್ಲ ಸ್ಯಾರೀಸ್ಗೂ ಬರುತ್ತೆ ಮ್ಯಾಮ್ ಅದೇ ಥರನೇ ಅಂತ. ನನ್ನ ಹತ್ರ ಹಳೆ ಸ್ಯಾರೀಸ್ ಇದೆ, ಅದಕ್ಕೆ ಬುಟ್ಟ ಹೇಳಲ್ಲ, ನನಗೆ ಗೊತ್ತಿಲ್ಲ. ಯಾರಿಗಾದರೂ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಲೈನ್ಸ್ ಕೂಡ ಸ್ವಲ್ಪ ಇತ್ತು, ತುಂಬ ಕಲೆಕ್ಷನ್ಸ್ ಇತ್ತು. ನೀವು ಶುಕ್ರವಾರ ಮತ್ತು ಶನಿವಾರ ಹೋದರೆ ನಿಮಗೆ ಸ್ವಲ್ಪ ಕಲೆಕ್ಷನ್ಸ್ ಸಿಗ್ಬಹುದು ಅಂತ ನನಗನ್ಸುತ್ತೆ. ಈಗ ನಾನು ನೋಡ್ತಾ ಇರೋ ಸ್ಯಾರಿ 39,000. ಇದು ರೆಡ್ ಸ್ಯಾರಿನೂ ನನಗಿಷ್ಟ ಆಯಿತು. ಆ್ಯಕ್ಚುಲಿ ನನ್ನ ಹತ್ರ ಯಾವುದು ರೆಡ್ ಸ್ಯಾರಿನೇ ಇಲ್ಲ. ಇದು 39,000 ಸೇಮ್, ಎರಡೂ ಸೇಮ್ ಪ್ರೈಸಲ್ಲಿದೆ. ನಿಮಗೆ ಆಲ್ಮೋಸ್ಟ್ ಆಲ್ ಅದೇ ಪ್ರೈಸಲ್ಲೇ ಸಿಗುತ್ತೆ. 39,000 ಅದೆಲ್ಲ ಸ್ವಲ್ಪ ಸಿಗುತ್ತೆ. ಆಮೇಲೆ ನನಗೇನು ಅನ್ನಿಸ್ತು ಅಂತ ಹೇಳಿದ್ರೆ, ಈ ರೆಡ್ ಕಲರ್ ಸ್ಯಾರಿ ನಿಮ್ಗೆ ವೀಡಿಯೋಗೆ ಒಂಥರ ಕಾಣಿಸುತ್ತೆ, ಲೈವಲ್ಲೇ ಒಂಥರ ಕಾಣಿಸುತ್ತೆ. ಇದು ಒಂಥರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಲ್ಲಿರೋ ಬೇರೆ ಸ್ಯಾರೀಸು ಅಷ್ಟೇ, ವೀಡಿಯೋಗೆ ಬೇರೆ ಥರ ಕಾಣಿಸ್ತಾ ಇದೆ, ನೀವು ಹೋಗಿ ಅಲ್ಲಿ ನೋಡಿದ್ರೇ ಬೇರೆ ಥರ ಕಾಣಿಸುತ್ತೆ ಅಂತ ಅನಿಸುತ್ತೆ ನನಗೆ. ಸ್ವಲ್ಪ ಬುಟ್ಟ ಎಲ್ಲ ಇದ್ದಿದ್ದರಿಂದ ನಂಗೆ ಒಂಚೂರು ಬೇಜಾರಾಯಿತು. ಇದು ಅಷ್ಟೇ 39,000. ಆಮೇಲೆ ನಿಮಗೆ KSIC ಸ್ಯಾರೀಸಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ಬ್ಲೌಸ್ ಬರಲ್ಲ. ನೀವು ಬ್ಲೌಸ್ನ ಬೇರೆ ಬಟ್ಟೆ ತೊಗೊಂಡು ನೀವು ಬೇರೆ ಸ್ಟಿಚ್ನೇ ಮಾಡಿಸ್ಕೋಬೇಕು. ಸ್ವಲ್ಪ ಇದು ಪ್ಲೈನ್ ಇರುತ್ತೆ, ನೀವು ಸ್ವಲ್ಪ ಹೆವಿ ವರ್ಕ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಅದೇ KSIC ಸಿಲ್ಕ್ ಸ್ಯಾರಿಗೂ ಒಂದು ವೈಟ್ ಕಲರ್ ತೊಗೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ನನಗನ್ಸುತ್ತೆ. ಗೋಲ್ಡ್ ಕಲರೂ ಮ್ಯಾಚ್ ಮಾಡ್ಬೋದು, ಇಲ್ಲಾಂದರೆ ಇವಾಗ ನೀವು ರೆಡ್ ಕಲರ್ ಸ್ಯಾರಿ ತೊಗೊಂಡಿದ್ರೆ ಅದಕ್ಕೆ ರೆಡ್ ಕಲರ್ದೇ ಬ್ಲೌಸು, ಬ್ಲೂ ಕಲರ್ ಸ್ಯಾರಿ ತೊಗೊಂಡಿದ್ರೆ ಬ್ಲೂ ಕಲರ್ದು, ಆ ಥರನೂ ಮಾಡ್ಬೋದು. ಸ್ಯಾರಿನಲ್ಲಿ ಹೋದರೆ ನಿಮಗೆ ತೋರ್ಸೋಕ್ಕೆ ಬಿಡೋದಿಲ್ಲ, ಈ ಥರ ಹಿಡ್ಕೊಂಡು ಬಿಡ್ತಾರಂತೆ. ನಿಮಗೆ ಯಾವ ಸ್ಯಾರಿ ಸೆಲೆಕ್ಟ್ ಮಾಡ್ತೀರಾ ಅದನ್ನು ಮಾತ್ರ ನಿಮಗೆ ಓಪನ್ ಮಾಡಿ ತೋರಿಸ್ತಾರೆ. ನೀವು ಹೋಗಿದ ತಕ್ಷಣ ಎಲ್ಲ ಸ್ಯಾರೀಸು ತೋರಿಸಲ್ಲ, ಯಾಕೆಂದರೆ ಅದು ಫೋಲ್ಡಿಂಗ್ ವಾಪಸ್ ಅದೇ ಥರ ಬರಲ್ವಂತೆ. ದೆನ್ ಅದಕ್ಕೋಸ್ಕರ ಎಲ್ಲ ಸ್ಯಾರೀಸ್ನು ತೋರಿಸಿ ಅಂದರೆ ಅಲ್ಲಿ ಹೋಗಿದ ತಕ್ಷಣ ತೋರಿಸಲ್ಲ. ಈ ಗ್ರೀನ್ ಕಲರ್ ತುಂಬ ಚೆನ್ನಾಗಿತ್ತು, ಒಂಥರ ಎಲಿಗೆಂಟಾಗಿ ಕಾಣಿಸ್ತಾ ಇತ್ತು. ತುಂಬ ಸ್ಯಾರೀಸ್ ಇತ್ತು, ಇಷ್ಟೊಂದು ಕಲೆಕ್ಷನ್ಸ್ ತುಂಬ ವರ್ಷ ಆದಮೇಲೆ ನೋಡ್ತಾ ಇದ್ದೀನಿ. ನಾನು ಚಿಕ್ಕವಳಿದ್ದಾಗ ಹೋಗಿದ್ದೆ, ತುಂಬ ಸ್ಯಾರೀಸ್ ಇರ್ತಾಯಿತ್ತು. ಇವಾಗ ತುಂಬ ಕಮ್ಮಿ ಸ್ಯಾರೀಸ್ ಇದೆ. ನಾನು ತುಮಕೂರಲ್ಲಿ ತುಂಬ ಸ್ಯಾರೀಸ್ ಇದ್ದದನ್ನ ನಾನು ನೋಡಿದ್ದೀನಿ, ಸುಮಾರು ಸತಿ ಹೋಗಿದ್ದೀನಿ ನಾನು KSICಗೆ. ಇಲ್ಲಿ ಈಗ ಈ ಸ್ಯಾರೀಸ್ಗೆ ತುಂಬ ಡಿಮ್ಯಾಂಡ್ ಬಂದಿದೆ, ಅದರಿಂದ ಸ್ಯಾರಿಗಳು ತುಂಬ ಕಮ್ಮಿ ಇರುತ್ತೆ. ಈ ಯೆಲ್ಲೋ ಕಲರ್ ಸ್ಯಾರಿ ತುಂಬ ಚೆನ್ನಾಗಿತ್ತು, ಆದರೆ ಮೇಂಟೆನೆನ್ಸ್ ಮಾತ್ರ ಭಾರಿ ಕಷ್ಟ. ನಿಮಗೊಂದು ಸಣ್ಣ ಕರೆ ಆದರೂ ಕೂಡ ಹೈಲೈಟಾಗಿ ಕಾಣ್ತಾ ಇರುತ್ತೆ, ಆದರೆ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಲ್ಲಿ ವೀಡಿಯೋಗೆ ಹೇಗೆ ಕಾಣಿಸ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ, ನಿಮಗೇನಾದರೂ ಇಷ್ಟ ಆದರೆ ಕಮೆಂಟ್ ಮಾಡಿ. ಯಾವ ಕಲರ್ ಸ್ಯಾರಿ, ಯೆಲ್ಲೋ ಕಲರ್ ಸ್ಯಾರಿ ಚೆನ್ನಾಗಿತ್ತು ಅಂತ. ಆ ಯೆಲ್ಲೋ ಕಲರ್ ಸ್ಯಾರಿಯಿಂದ ಇಲ್ಲಿರೋ 4 ಸ್ಯಾರಿನೂ 45,000 ರೇಂಜಲ್ಲೇ ಇತ್ತು. ಎಲ್ಲ ಸ್ಯಾರಿನೂ ಒಂದೇ ಥರ ಇರುತ್ತೆ. ನೀವು ಒಂದು ಸ್ಯಾರಿನ ಓಪನ್ ಮಾಡಿ ನೋಡಿದ್ರೆ ಅಷ್ಟೇ ಮುಗೀತು. ಅದರಲ್ಲಿ ನಿಮಗೆ ಕಲರ್ಸ್ ಸಿಗುತ್ತೆ, 1-2-3 ಚೇಂಜಸ್ ಇರುತ್ತೆ, ತುಂಬ ಏನೂ ಚೇಂಜಸ್ ಇರಲ್ಲ. ಲೈಕ್ ಬಾರ್ಡ್ರು, ಈ ಥರ ಬುಟ್ಟ, ನಿಮ್ಗೆ ಅದು ಬಿಟ್ಬಿಟ್ಟು ಬೇರೆ ಏನೂ ಇರಲ್ಲ. ಎಲ್ಲನೂ ನಿಮಗೆ ಕಲರ್ ಮೇಲೇ ಡಿಪೆಂಡ್ ಆಗಿರುತ್ತೆ. ಸ್ವಲ್ಪ ಡಾರ್ಕ್ ಕಲರ್ ಇರೋರಿಗೆ ಸ್ಯಾರೀಸ್ ಏನೋ ಅಷ್ಟು ಲೈಕ್ ಆಗೋಲ್ಲ, ಯಾಕಂದರೆ ತುಂಬ ಡಾರ್ಕ್ ಕಲರ್ ಸ್ಯಾರೀಸೇ ಇದರಲ್ಲಿ ಸಿಗೋದು ನಿಮಗೆ. ಲೈಟ್ ಕಲರ್ ಸ್ಯಾರೀಸ್ ಅಂದರೆ ತುಂಬ ಮೇಂಟೆನೆನ್ಸ್ ಕಷ್ಟ ಆಗುತ್ತೆ, ಯಾಕೆಂದರೆ ಒಂಚೂರು ಕರೆ ಆದ್ರೂ ನಿಮಗೆ ಗೊತ್ತಿರೋ ಹಂಗೆ ಅದನ್ನು ಹೋಗ್ಸೋಕ್ಕೆ ಏನೂ ಮಾಡೋಕ್ಕಾಗಲ್ಲ. ಇವೆಲ್ಲ ತುಂಬ ಸ್ಮೂತ್ ಹ್ಯಾಂಡ್ಲಿಂಗು. ಬ್ಲ್ಯಾಕ್ ಕಲರ್ ಸ್ಯಾರಿ ಅಂತೂ ತುಂಬ ಚೆನ್ನಾಗಿತ್ತು. 90% ಬ್ಲ್ಯಾಕ್ ಕಲರ್ ಸ್ಯಾರೀಸ್ನ ಯಾರು ಮದುವೆ ಈ ಥರ ದೊಡ್ಡ ದೊಡ್ಡ ಅಕೇಶನ್ಸಿಗೆ ಸ್ವಲ್ಪ ತೊಗೊಳ್ಳೋದು ಕಮ್ಮಿನೇ, ಆದರೆ ಮಾತ್ರ ಭಾಳ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಯಾರಾದರೂ ಬ್ಲ್ಯಾಕ್ ಕಲರ್ ಸ್ಯಾರಿ ತೊಗೊಂಡಿದ್ರೆ ಹೇಗಿತ್ತು, ಹೇಗೆ ಕಾಣಿಸ್ತೀರಾ ನೀವು ಅನ್ನೋದನ್ನೇ ಎಕ್ಸ್ಪ್ಲೈನ್ ಮಾಡಿ. ನನಗಂತೂ ಈ ಸ್ಯಾರಿ ತುಂಬ ಇಷ್ಟ ಆಯಿತು.
ಒಂದು ಗ್ರ್ಯಾಂಡ್ ಲುಕ್ನ ಕೊಡುತ್ತೆ. ಮೇ ಬಿ ಏನಾದರೂ ಗೆಟ್ ಟುಗೆದರ್, ಆಫೀಸ್ ಮೀಟಿಂಗ್, ಲೈಕ್ ಸ್ಕೂಲ್ಸ್ ಮೀಟಿಂಗ್ಸ್ ಆ ಥರ ಏನಾದರೂ ಅಫಿಷಿಯಲಾಗಿ ಹಾಕ್ಕೊಂಡು ಹೋಗ್ಬೋದು. ಸ್ವಲ್ಪ ಫಂಕ್ಷನ್ನಿಗೆ ಇದು ಬ್ಲ್ಯಾಕ್ ಕಲರ್ ಸ್ವಲ್ಪ ಉಟ್ಕೊಳ್ಳೋದು ಕಮ್ಮಿ. ವೈಟ್ ಕಲರ್ ಬ್ಲೌಸು ಸ್ವಲ್ಪ ಹೆವಿ ವರ್ಕ್ ಮಾಡಿಬಿಟ್ಟು ಈ ಸ್ಯಾರಿ ಉಟ್ಕೊಂಡ್ರೆ ಸಖತ್ ರಾಯಲ್ಲಾಗಿ ಕಾಣುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಈ ಸ್ಯಾರೀಸಲ್ಲಿ ನಿಮಗೆ ತುಂಬ ಡಿಫ್ರೆನ್ಸ್ ಅಂತ ಏನೂ ಬರಲ್ಲ. ಒಂದು ಬಾರ್ಡ್ರು, ಇನ್ನೊಂದು ಕಲರು. 39,000 ಸ್ಯಾರಿ ಇರಲಿ, 45,000 ಸ್ಯಾರಿ ಇರಲಿ, ಸ್ವಲ್ಪ ಬಾರ್ಡ್ರ್ ಹೆಚ್ಚು ಕಮ್ಮಿ ಬರುತ್ತೆ. ಅಷ್ಟು ಬಿಟ್ಟರೆ ಬೇರೆ ಏನೂ ನಿಮಗೆ ತುಂಬ ಡಿಫ್ರೆನ್ಸ್ ಅಂತ ಬರಲ್ಲ. ಇವಾಗ ಸ್ವಲ್ಪ ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ಆ ಥರದ್ದೆಲ್ಲ ಸ್ವಲ್ಪ ಬಂದಿದೆ. ಆದರೆ ನಾನು ಅಲ್ಲಿಗೆ ಹೋದಾಗ ಆ ಸ್ಯಾರಿಗಳು ಅವೈಲಬಲ್ ಇರಲಿಲ್ಲ. ಬರೀ ನಾನು ಇವಾಗ ತೋರಿಸ್ತಾ ಇರೋ ಸ್ಯಾರಿಗಳೇ ನಿಮಗೆ ಅವೈಲಬಲ್ ಇದ್ದಿದ್ದು. ನಾಳೆ ಪಾರ್ಟ್ 2 ಮಾಡಿ ಹಾಕ್ತೀನಿ. ಅದರಲ್ಲಿ ಲಕ್ಷದವರೆಗೂ ಸ್ಯಾರಿ ಇತ್ತು, ನಾನು ನಿಮಗೆ ತೋರಿಸ್ತೀನಿ. ಅಲ್ಲಿ ಏನು ಅವೈಲಬಲ್ ಇತ್ತೋ ಅದನ್ನು ಮಾತ್ರ ತೋರ್ಸೋಕ್ಕಾಗೋದು. 1,00,000 ಸಮಥಿಂಗ್ದೇನೋ ಒಂದು ಸ್ಯಾರಿ ಇತ್ತು, ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ಈ ಬಾರ್ಡ್ರ್ ಬಿಟ್ಬಿಟ್ಟು ಬಾರ್ಡ್ರ್ ಇಲ್ಲದೆ ಇರೋ ಸ್ಯಾರಿ ಕೂಡ ಬರುತ್ತೆ. ಸೀರೆ ಉಟ್ಕೊಳ್ಳೋಕೆ ಬರಲ್ಲ ಅನ್ನೋರು ಕೂಡ ಆ ಸ್ಯಾರೀಸ್ನ ನೀವು ಬೈ ಮಾಡ್ಬೋದು. ಇದೆಲ್ಲ ನಿಮಗೆ 6,000 8,000 ಒಳಗಡೆ ನಿಮ್ಗೆ ಆ ಸ್ಯಾರಿ ಸಿಕ್ಬಿಡುತ್ತೆ. ನಿಮಗೆ ಬಾರ್ಡ್ರ್ ಇರಲ್ಲ ಅಷ್ಟೇನೆ. ನಿಮ್ಗೆ ಅದೇ ಆವಾಗಲೇ ಹೇಳ್ದಂಗೆ ನಿಮಗೆ ಬಾರ್ಡ್ರ್ ಬಿಟ್ಟರೆ ಬೇರೆ ಏನೂ ನಿಮ್ಗೆ ಇದರಲ್ಲಿ ಸಿಗೋಲ್ಲ. ಇನ್ನೊಂದು ಸ್ಯಾರಿದು ಕಲರು, ಚಿಕ್ಕ ಬಾರ್ಡ್ರ್ ಬೇಕಾ ದೊಡ್ಡ ಬಾರ್ಡ್ರ್ ಬೇಕಾ, ಯಾವ ಕಲರ್ ಬೇಕು, ಇಷ್ಟೇ ನಿಮಗೆ ಮೈಸೂರು ಸಿಲ್ಕ್ ಸ್ಯಾರಿಲಿ ನಿಮಗೆ ಆಪ್ಷನ್ಸ್ ಇರೋದು. ಹೋದ್ರೂ ಅವ್ರು ಅದನ್ನೇ ಹೇಳೋದು. ಅದಕ್ಕೇ ನಿಮ್ಗೆ ಆ ಥರ ತೋರ್ಸೋಕ್ಕೆ ಅನ್ನೋ ಥರನೇ ಅವ್ರು ಇಟ್ಟಿರ್ತಾರೆ. ಬಾರ್ಡ್ರು ಕಾಣೋ ಥರ ಸ್ಯಾರಿ ಇಟ್ಟರೆ ನಿಮ್ಗೆ ಯಾವ ಬಾರ್ಡ್ರ್ ಬೇಕು, ಯಾವ ಕಲರ್ ಬೇಕು ಸ್ಯಾರಿ ತೊಗೋಬೋದು ಅಷ್ಟೇ. ನೀವು ಬೇರೆ ಏನು ತುಂಬ ಆಪ್ಷನ್ಸ್ ಅಂತ ನಿಮಗೆ ಮೈಸೂರು ಸಿಲ್ಕ್ ಸ್ಯಾರಿ ಇಲ್ಲಿ ಸಿಗೋಲ್ಲ. ಆದರೂ ಮೈಸೂರು ಸಿಲ್ಕ್ ಸ್ಯಾರಿದು ಕ್ರೇಜ್ ಮಾತ್ರ ಒಂದು ಚೂರು ಕಮ್ಮಿ ಆಗಿಲ್ಲ. ಡೇ ಬೈ ಡೇ ಜಾಸ್ತಿ ಆಗ್ತಾಯಿದೆ. ಆವಾಗಲೇ ಹೇಳಿದ್ನಲ್ಲ ಬುಟ್ಟ ಬಂದಿದೆ ಅಂತ ಹೇಳಿದ್ರು ಅಂತ, ಅದನ್ನು ನೋಡಿ ನಾನು ನಿಮಗೆ ಹೈಲೈಟಾಗಿ ತೋರಿಸ್ತಾ ಇದ್ದೀನಿ. ಒಂದು 2-3 ಕೂಡ ಇರ್ಬೋದು, ಮತ್ತು ಲೈನ್ಸ್ ಕೂಡ ಬರುತ್ತೆ ಅಂತ ಅವ್ರು ಹೇಳಿದ್ರು. ನಾನು ಅದರಿಂದ ನಿಮ್ಗೆ ಇದನ್ನು ಹೈಲೈಟಾಗಿ ತೋರಿಸ್ಬೇಕು ಅಂತ ನನಗೆ ಅನ್ನಿಸ್ತು. ಆದ್ದರಿಂದ ನಾನು ನಿಮಗಿದನ್ನು ಹೈಲೈಟಾಗಿ ತೋರಿಸ್ತಾ ಇದ್ದೀನಿ. ಯಾರೋ ಒಬ್ಬರು ನನ್ನ ಫಾಲೋ ಮಾಡ್ತಾ ಇದ್ದಾರೆ, ನಾನೇನೋ ಹೇಳಿದ್ದೀನಿ ಅದನ್ನು ಒಂದು ನೋಡ್ತಾ ಇದ್ದಾರೆ ಅಂತ ಹೇಳಿದಾಗ ನನಗೇನೋ ಜೆನ್ಯೂನಾಗಿ ಹೇಳಬೇಕು ಅಂತ ಅನಿಸುತ್ತೋ ನಾನು ಅದನ್ನು ಹೇಳ್ತೀನಿ. ತುಂಬಾ ಒಳ್ಳೆ ಮೈಸೂರು ಸಿಲ್ಕ್ ಸ್ಯಾರಿದು ಕಲೆಕ್ಷನ್ಸ್ನ ನಾನು ನಿಮಗೆ ತೋರಿಸಿದ್ದೀನಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಕೂಡ ಅನ್ಕೋತಾ ಇದ್ದೀನಿ. ದಯವಿಟ್ಟು ಎಲ್ರಿಗೂ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಳ್ಳೆ ಕಂಟೆಂಟ್ಸು ನನ್ನ ಬ್ಲಾಗ್ಸಲ್ಲಿ ನಿಮಗೆ ಪದೇ ಸಿಗ್ತಾ ಇರತ್ತೆ ಅಂತಲೇ ಹೇಳ್ತೀನಿ. ಈ ಮೈಸೂರು ಸಿಲ್ಕ್ ಸ್ಯಾರಿ ನಿಮ್ಗೆ ಹೇಗೆ ಅನ್ನಿಸ್ತು ಅಂತಲೂ ಕೂಡ ನನಗೆ ತಿಳಿಸಿ. ನೆಕ್ಸ್ಟ್ ಪಾರ್ಟ್ 2 ಕೂಡ ಮಾಡ್ತೀನಿ. ಅದರಲ್ಲಿ ಇನ್ನೂ ಎಕ್ಸ್ಪೆನ್ಸಿವ್ ಸ್ಯಾರೀಸ್ನ ನಾನು ನಿಮಗೆ ತೋರಿಸ್ತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಏನಾದರೂ ಕ್ವೆಶ್ಚನಿಂಗ್ ಇದ್ದರೆ ನೀವು ಅದರಲ್ಲಿ ಮೆನ್ಷನ್ ಮಾಡಿದ್ರೆ ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ಗೆ ಬಾಯ್.